ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃ ಪತಿಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ಧಯತ್ಯಚಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿ ನ್ಯಾಯಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸತ್ಯಾನಪಾನ್ ಸತ್ಯಾವಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಭದ್ರಾ ನದಿ ತೀರ ನರಸಿಂಹದೇವರ ಸನ್ನಿಧಾನ. ಭದ್ರನಾದ ನರಸಿಂಹದೇವರ ಸುಭದ್ರವಾದ ಕವಚ ಇರುವಂತಹ ಪರಿಸರ ಇದು. ಸರ್ವೋಪಿಯಂ ಸಮಾಶ್ರಿತ್ಯ ಎಲ್ಲ ಭಕ್ತರೂ ಕೂಡ ಯಾವ ಭಗವಂತನ ಪಾದಗಳಿಗೆ ಎರಗಿ ಶರಣು ಹೋದಾಗ ಸಕಲಂ ಭದ್ರಮಶ್ನುತೆ ಶ್ರಿಯಾಚ ಭದ್ರಯಾಯುಕ್ತ ಯಸ್ತಂ ಭದ್ರಂ ನಮಾಮ್ಯಹಂ ಎಂಬುದಾಗಿ ಅಹಿರ್ಬುದ್ಧಿನ ಸಂಹಿತೆಯಲ್ಲಿ ನರಸಿಂಹದೇವರನ್ನು ಭದ್ರ ಎಂಬುದಾಗಿ ಕರೆಯುವುದಕ್ಕೊಂದು ಸುಭದ್ರವಾದ ಕಾರಣವನ್ನು ತಿಳಿಸಿದ್ದಾರೆ. ಸರ್ವೋಪಿಯಂ ಸಮಾಶ್ರಿತ್ಯ ಸಕಲಂ ಭದ್ರಮಶ್ನುತೆ. ಎಲ್ಲರೂ ಯಾವ ಪರಮಾತ್ಮನಿಗೆ ಶರಣಾಗತರಾದಾಗ ಮಂಗಲವನ್ನ ಭದ್ರವನ್ನ ಸುರಕ್ಷಿತತೆಯನ್ನ ಪಡೆದುಕೊಳ್ತಾರೆ. ಅಂತಹ ಪರಮಾತ್ಮನಿಗೆ ಭದ್ರ ಅಂತ ಹೆಸರು. ನಾವು ಭಗವದ್ಗೀತೆಯ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳಿದ್ದನ್ನು ತಿಳಿಯುವಾಗ ರಕ್ಷತೀತ್ತೇವ ವಿಶ್ವಾಸಃ ಅಂತ, ಅದೇ ಶರಣಾಗತಿ. ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎನ್ನುವ ಪೂರ್ಣವಾದ ನಂಬಿಕೆಯಿಂದ ದೇವರಿಗೆ ಶರಣು ಹೋದರೆ ಭಗವಂತ ರಕ್ಷಣೆ ಮಾಡಿಯೇ ಮಾಡ್ತಾನೆ ಅಂತ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಹಾಗೆ ತಿಳಿಯೋದೇ ಶರಣಾಗತಿ. ತಿಳಿದ್ರೆ ರಕ್ಷಣೆ ಮಾಡೇ ಮಾಡ್ತಾನೆ. ಈ ಅರ್ಥದಲ್ಲಿ ಸರ್ವೋಪಿಯಂ ಸಮಾಶ್ರಿತ್ಯ ಅಹಿರ್ಬುದ್ಧಿನ ಸಂಹಿತೆಯಲ್ಲಿ ಆ ಸಂ ಎಂಬ ಉಪಸರ್ಗವನ್ನು ಪ್ರಯೋಗ ಮಾಡ್ತಾರೆ. ಸಮಾಶ್ರಿತ್ಯ, ಆ ಪರಮಾತ್ಮನನ್ನ ಆಶ್ರಯಿಸೋದು ಅಂದರೆ ಹತ್ತಾರು ರಕ್ಷಕರಿಗೆ ಕೈ ಚಾಚಿ ಬೇಡುವಂತ ದೇವರಿಗೂ ಒಂದು ಕೈ ಚಾಚಿ ಬೇಡುವುದಲ್ಲ. ಅದಕ್ಕೆ ಕೆಲವು ಪ್ರವಚನಕಾರರು ಕೀರ್ತನಕಾರರು ಚೇಷ್ಟೆ ಮಾಡ್ತಾ ಹೇಳ್ತಿರ್ತಾರೆ. ಮೊದಲು ಅಲೋಪತಿ, ಆಮೇಲೆ ಹೋಮಿಯೋಪತಿ, ಇನ್ನೂ ಕೆಲವು ಕಿತಾಪತಿಗಳನ್ನು ಮಾಡಿ ಕೊನೆಗೆ ರಮಾಪತಿ ಹತ್ರ ಬರಬಾರದಂತೆ. ಬೇರೆ ರಕ್ಷಕರಿಲ್ಲ ಅಂತ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ದೇವರನ್ನೇ ನಾವು ಮೊರೆ ಹೊಕ್ಕಾಗ ಆಗ ಭಗವಂತ ರಕ್ಷಣೆ ಮಾಡ್ತಾನೆ. ಇದರ ಅರ್ಥ ಔಷಧಗಳನ್ನು ತೆಗೆದುಕೊಳ್ಳಬಾರದು ಅಂತ ಹೇಳ್ತಾ ಇಲ್ಲ. ಹೇಳುವುದರ ತಾತ್ಪರ್ಯ ಮಾತ್ರ ತೆಗೆದುಕೊಳ್ಳಬೇಕು. ಔಷಧವನ್ನು ತೆಗೆದುಕೊಂಡ್ರು ಔಷಧಗಳಲ್ಲಿ ದೇವರೇ ಇದ್ದಾನೆ ಅಂತ ತಿಳಿದು ತೆಗೆದುಕೊಳ್ಳುವುದರಲ್ಲಿ ತಪ್ಪಿಲ್ಲ. ಔಷಧಂ ಜಗತಸ್ಸೇತು. ಔಷಧಗಳಲ್ಲಿ ಅಭಿಮಾನಿ ದೇವತೆಗಳಿರ್ತಾರೆ. ಅದರೊಳಗೆ ವಾಯುದೇವರು ಭಗವಂತ ಧನ್ವಂತರಿ ಇದ್ದು ನಮಗೆ ಆರೋಗ್ಯವನ್ನ ಕೊಡ್ತಾನೆ ಅಂತ ತಿಳಿದು ತೆಗೆದುಕೊಂಡ್ರೆ ತಪ್ಪಲ್ಲ. ಆದರೆ ದೇವರೇ ರಕ್ಷಕ ಅನ್ನುವ ವಿಶ್ವಾಸ ಮಾತ್ರ ನಮ್ಮಲ್ಲಿ ಇರಬೇಕು. ಅದೇ ಸತ್ಯ. ಜಡವಾದ ಔಷಧಿಗಳು ನಮ್ಮನ್ನ ರಕ್ಷಣೆ ಮಾಡುವುದಲ್ಲ ನಿಜವಾಗಿ. ಅದನ್ನು ಛಾಂದೋಗ್ಯ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಔಷಧಗಳನ್ನು ತೆಗೆದುಕೊಂಡಾಗ ನಮಗೆ ವಾಸಿಯಾಗುವುದು ಕೂಡ ಭಗವಂತನ ಅನುಗ್ರಹದಿಂದಲೇ ಅಂತ. ಶ್ರೀಮಟ್ಟೀಕಾಕೃತ್ಪಾದರು ಕೂಡ ಶ್ರೀಮನ್ಯಾಯಸುಧಾ ಗ್ರಂಥದಲ್ಲಿ ಹೇಳುವಾಗ ಹೇಳ್ತಾರೆ, ಎಷ್ಟೋ ಸಂದರ್ಭಗಳಲ್ಲಿ ಔಷಧಗಳನ್ನು ತೆಗೆದುಕೊಳ್ತೇವೆ. ಔಷಧಗಳನ್ನು ತೆಗೆದುಕೊಂಡಾಗ ಕೆಲವು ಔಷಧಗಳನ್ನು ತೆಗೆದುಕೊಂಡ್ರೆ ಒಂದು 5 ನಿಮಿಷದಲ್ಲಿ, ಕೆಲವುದಕ್ಕೆ ಅರ್ಧ ಗಂಟೆ, 1 ಗಂಟೆ, 3 ಗಂಟೆ, 3 ದಿವಸ, ಹೀಗೆಲ್ಲ ಅದರ ಪರಿಣಾಮ ಆಗಲಿಕ್ಕೆ ಸಮಯ ಬೇಕಾಗತ್ತೆ. ಅದು ಯಾಕೆ ಆಗಬೇಕಾಗತ್ತೆ ಅಂತ ಒಂದೊಂದು ವಸ್ತುಗಳ ಸ್ವಭಾವ ಅದು ಅಂತ ಹೇಳಿದಾಗ ಅದು ಸರಿಯಲ್ಲ ಅಂತಾರೆ ಟೀಕಾಕೃತ್ಪಾದರು. ಸ್ವಭಾವವು ನಮ್ಮ ಮತದಲ್ಲಿ ಭಗವಂತನ ಅಧೀನ. ತ್ರಿವೃನ್ಮೂಲ ಅಭ್ಯವಹರಣಾದಿಗಳು ಅದೊಂದು ಔಷಧ. ಆ ತ್ರಿವೃನ್ಮೂಲ ಅನ್ನುವ ಔಷಧವನ್ನು ತೆಗೆದುಕೊಂಡಾಗ
ರೇಚನಾದಿಗಳ ಆಗಬೇಕು ಅಂದರೆ ಇಷ್ಟು ಸಮಯ ಬೇಕು ಅಂದರೆ ಅಷ್ಟು ಸಮಯದ ನಂತರ ಈ ಔಷಧ ಶರೀರದ ಎಲ್ಲ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ವ್ಯಾಪಿಸಬೇಕೋ ಅಲ್ಲಿ ವ್ಯಾಪಿಸಿ ತಾನು ಮಾಡಬೇಕಾದ ಕಾರ್ಯವನ್ನು ಮಾಡಬೇಕು ಅನ್ನೋದೇ ಒಂದು ಭಗವಂತನ ಸಂಕಲ್ಪ. ಆ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿಯೇ ಔಷಧ ನಮ್ಮ ರೋಗವನ್ನು ದೂರ ಮಾಡೋದು, ಆ ಔಷಧ ಅಷ್ಟು ಸಮಯವನ್ನು ಅಪೇಕ್ಷೆ ಪಡೋದು, ಇದೆಲ್ಲವೂ ಭಗವಂತನ ಇಚ್ಛೆಯ ಅಧೀನ ಎಂಬುದಾಗಿ ಶ್ರೀಮನ್ಯಾಯಸುಧಾದಲ್ಲಿ ಟೀಕಾಕೃತ್ಪಾದರು ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ಆ ಭಗವಂತನೇ ರಕ್ಷಣೆ ಮಾಡುವವ ಅನ್ನುವಂತಹ ವಿಶ್ವಾಸ ಒಂದು ಸಣ್ಣ ಉದಾಹರಣೆ ಕೊಟ್ಟದ್ದು. ಇದು ಬರೀ ಔಷಧಕ್ಕೆ ಸಂಬಂಧಪಟ್ಟದ್ದಲ್ಲ, ಔಷಧವೇ ಇರಬಹುದು, ತಂದೆ ತಾಯಿಗಳಾಗಿರ್ಬೋದು, ಅಥವಾ ಇನ್ನನೇಕ ಹಿತಚಿಂತಕರು, ರಕ್ಷಕರು, ಗುರುಗಳು, ದೇವತೆಗಳಾಗಿರಬಹುದು, ವಾಯುದೇವರು, ಲಕ್ಷ್ಮೀದೇವಿಯೇ ಆಗಿರಬಹುದು. ಲಕ್ಷ್ಮೀದೇವಿಯವರೆಗೆ ಯಾರೇ ನಮಗೆ ರಕ್ಷಕರಾಗಿದ್ದರೂ ಕೂಡ ಭಗವಂತನ ಅನುಗ್ರಹದಿಂದಲೇ ಹೊರತು ಅವನ ಪ್ರೇರಣೆಯಿಂದ, ಅವನು ನೀಡಿದ ಶಕ್ತಿಯಿಂದ ನಮಗೆ ರಕ್ಷಕರಾಗ್ತಾರೆ. ಸ್ವತಂತ್ರವಾಗಿ ನಮಗೆ ರಕ್ಷಣೆ ಮಾಡುವಂಥವನು ಭಗವಂತನೇ ಅನ್ನುವಂತಹ ಒಂದು ವಿಶ್ವಾಸದಿಂದ ನಾವು ದೇವರಿಗೆ ಶರಣು ಹೋದರೆ ಸರ್ವೋಪಿಯಂ ಸಮಾಶ್ರಿತ್ಯ ಸಕಲಂ ಭದ್ರಮಶ್ನುತೆ, ಅವನಿಗೆ ಎಲ್ಲ ರೀತಿಯ ಮಂಗಲವನ್ನ ಪರಮಾತ್ಮ ಅನುಗ್ರಹ ಮಾಡಿ ನೀಡುತ್ತಾನೆ. ನಾನಾ ವಿಧವಾದ ವೇದೋಕ್ತ ಕರ್ಮಗಳಿವೆ, ಸ್ಮೃತ್ಯುಕ್ತವಾದ ಕರ್ಮಗಳಿವೆ, ಯಜ್ಞ ಯಾಗಾದಿಗಳಿವೆ, ತೀರ್ಥಯಾತ್ರಾದಿಗಳು, ಅವುಗಳೆಲ್ಲವನ್ನು ಮಾಡಿರಬಹುದು. ಎಲ್ಲ ಮಾಡಿದರೂ ದೇವರಿಗೆ ಶರಣು ಹೋಗದೆ ಕೇವಲ ಯಾಂತ್ರಿಕವಾಗಿ ಕರ್ಮಗಳನ್ನು ಮಾತ್ರ ಮಾಡ್ತಾ ಇದ್ರೆ ದೇವರು ರಕ್ಷಣೆ ಮಾಡೋದಿಲ್ಲ. ಧರ್ಮದ ಸೋಗು ಹಾಕಿ ಆಡಂಬರಕ್ಕೆ ಧರ್ಮವನ್ನು ಮಾಡಿ ಹೃದಯದಿಂದ ಭಗವಂತನಿಗೆ ಶರಣಾಗತನಾಗದಿದ್ದರೆ ದೇವರು ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ. ಸರ್ವೋಪಿ ಅಂತ, ಆ ಸರ್ವೋಪಿ ಎನ್ನುವ ಶಬ್ದಕ್ಕೆ, ಸರ್ವ ಶಬ್ದಕ್ಕೆ ಸರ್ವ ವೇದೋಕ್ತವಾದ, ಸ್ಮೃತ್ಯುಕ್ತವಾದ, ಶ್ರುತಿ ಸ್ಮೃತಿಗಳಲ್ಲಿ ವಿಹಿತವಾದ ಸರ್ವ ಕರ್ಮಗಳು ಅಂತ ಅರ್ಥ. ಸರ್ವಮಸ್ಯ ಅಸ್ತಿ ಇತಿ ಸರ್ವಃ, ಆ ವೇದೋಕ್ತ ಸ್ಮೃತ್ಯುಕ್ತವಾದ ಸಕಲ ಕರ್ಮಗಳನ್ನು ಮಾಡಿದವನಾಗಿದ್ದರೂ, ಸರ್ವೋಪಿ ಎಲ್ಲಾ ಶ್ರುತಿ ಸ್ಮೃತ್ಯುಕ್ತ ಕರ್ಮಗಳನ್ನು ಮಾಡಿದ್ದರೂ ಕೂಡ ಯಂ ಸಮಾಶ್ರಿತ್ಯೈವ, ಭಗವಂತನಿಗೆ ಶರಣು ಹೋದರೇನೇ ಸಕಲಂ ಭದ್ರಮಶ್ನುತೆ, ಎಲ್ಲಾ ಭದ್ರವನ್ನ ಹೊಂದುತ್ತಾನೆ. ಇಲ್ಲದೆ ಇದ್ರೆ ಅವನಿಗೆ ಭದ್ರತೆ ಸಿಗೋದಿಲ್ಲ. ದೇವತೆಗಳು ನಮಗೆ ಅನುಗ್ರಹ ಮಾಡಬೇಕಾದರೂ ಭಗವಂತನ ಪ್ರೇರಣೆಯಿಂದಲೇ ಮಾಡ್ತಾರೆ. ಸಕಲಂ ಭದ್ರಮಶ್ನುತೆ ಅಂತ, ಸಕಲಂ ಭದ್ರಮಶ್ನುತೆ ಅಂತನ್ನುವುದಕ್ಕೆ ಕಲಾ ಅಂದ್ರೆ ಕಲಾಭಿಮಾನಿಗಳಾದ ದೇವತೆಗಳು. ಸ ಪ್ರಾಣಮಸೃಜತ ಪ್ರಾಣಾಚ್ಛ್ರದ್ಧಾಂ ಖಂ ವಾಯು ಜ್ಯೋತಿ ಆಪಹ ಪೃಥಿವಿ ಅನ್ನಂ ಇತ್ಯಾದಿಯಾಗಿ ಷಟ್ಪ್ರಶ್ನೋಪನಿಷತ್ತಿನಲ್ಲಿ ಹೇಳಿದ ಏನು ವಾಯುದೇವರೇ ಮೊದಲಾದ ಎಲ್ಲ ಕಲಾಭಿಮಾನಿ ದೇವತೆಗಳಿದ್ದಾರೆ, ಆ ಎಲ್ಲ ಕಲಾಭಿಮಾನಿ ದೇವತೆಗಳು ನಮ್ಮ ಶರೀರದಲ್ಲಿದ್ದು ಈ ಶರೀರ ಚೆನ್ನಾಗಿ ಸವ್ಯಾಪಾರವಾಗಿ ಇರುವಂತೆ ಮಾಡುವುದಕ್ಕೆ ಟೀಕಾಕೃತ್ಪಾದರು ಷಟ್ಪ್ರಶ್ನ ಭಾಷ್ಯ ಟೀಕೆಯಲ್ಲಿ ಕಲಾ ಶಬ್ದದ ಅರ್ಥವನ್ನು ಬರೀತಾರೆ. ಈ ಶರೀರ ಇಂದ್ರಿಯಗಳಿಂದ ಸಹಿತವಾದ ಈ ಶರೀರ ಜೀವನಿಂದ ಸಹಿತವಾದದ್ದು, ಯಾವುದೇ ರೀತಿಯ ಕಾರ್ಯಗಳನ್ನು ಮಾಡಬೇಕಾಗಿದ್ದರೆ ಯಾರೆಲ್ಲರ ಅನುಗ್ರಹ ಬೇಕೋ, ಯಾವೆಲ್ಲ ವಸ್ತುಗಳ ಅವಶ್ಯಕತೆ ಇದೆಯೋ ಅವುಗಳೆಲ್ಲ ಕಲೆಗಳು, ಆ ದೇವತೆಗಳೆಲ್ಲ ಕಲಾಭಿಮಾನಿಗಳು ಅಂತ. ಅಂತಹ ಆ ಕಲಾಭಿಮಾನಿ ದೇವತೆಗಳ ಕೃಪೆ ನಮಗಾಗಬೇಕು ಅಂದ್ರೆ ನಮ್ಮ ಶರೀರ ಜೀವಂತವಾಗಿ ಕ್ರಿಯಾಶೀಲವಾಗಿ ಮಾಡಬೇಕಾದ ಕರ್ತವ್ಯ ಕರ್ಮಗಳನ್ನು ಮಾಡುತ್ತಾ ಇರಬೇಕು ಅಂತಾದರೆ ಆ ಭಗವಂತನ ಅನುಗ್ರಹ ಇದ್ದರೆ ಮಾತ್ರ. ಯಾವ ಭಗವಂತ ಈ ಕಲಾಭಿಮಾನಿಗಳ ಸೃಷ್ಟಿಯನ್ನು ಮಾಡಿದ ಅಂತಹ ಪರಮಾತ್ಮನ ಅನುಗ್ರಹ ಬೇಕು ಅನ್ನುವ ದೃಷ್ಟಿಯಲ್ಲಿಯೂ ಅಹಿರ್ಬುದ್ಧಿನ ಸಂಹಿತೆ ಸಕಲಂ ಭದ್ರಮಶ್ನುತೆ, ಆ ಕಲಾಭಿಮಾನಿ ದೇವತೆಗಳಿಂದ ಸಹಿತವಾಗಿ ಅವರಿಂದ ಪ್ರೇರ್ಯವಾದ ಈ ಎಲ್ಲ ಶರೀರದೊಳಗಿರುವಂತಹ ಪಂಚಮಹಾಭೂತಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳೇ ಮೊದಲಾದ ಎಲ್ಲ ವಸ್ತುಗಳಿಂದ ಸಹಿತವಾಗಿ ನಾವು ಭದ್ರವನ್ನ, ಮಂಗಲವನ್ನ ಆ ಪರಮಾತ್ಮನಿಂದ ಪಡೆಯುವುದಕ್ಕೆ ಸಾಧ್ಯ ಇದೆ. ಆ ಕಾರಣಕ್ಕೆ ಪರಮಾತ್ಮನಿಗೆ ಭದ್ರ ಎಂಬುದಾಗಿ ಕರೀತಾರೆ. ಶ್ರೀಯಾಚ ಭದ್ರಯಾಯುಕ್ತ ಅಂತಾರೆ. ಭದ್ರವಾದ ಸಂಪತ್ತು, ಶ್ರೀ ಎನ್ನುವ ಶಬ್ದಕ್ಕೆ ಜ್ಞಾನ ಅಂತೂ ಅರ್ಥ ಇದೆ. ಜ್ಞಾನ ಸಂಪತ್ತು, ಲೌಕಿಕ ಸಂಪತ್ತು, ಎಲ್ಲಾ ತರಹದ ಸಂಪತ್ತನ್ನು ಕೂಡ ಆ ಭಗವಂತ ನಮಗೆ ಕರುಣಿಸ್ತಾನೆ ಎನ್ನುವ ದೃಷ್ಟಿಯಲ್ಲಿ ಶ್ರೀಯಾಚ ಭದ್ರಯಾಯುಕ್ತ ಯಹ ಯಂ ತಂ ಭದ್ರಂ ನಮಾಮ್ಯಹಂ ಎಂಬುದಾಗಿ ಆ ಭದ್ರನಾಮಕನಾದ ಲಕ್ಷ್ಮೀ ನರಸಿಂಹನಿಗೆ ನಮನಗಳು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಶ್ರೀಮದ್ ಆಚಾರ್ಯರು. ಐತರೆಯ ಭಾಷ್ಯದಲ್ಲಿ ಭದ್ರ ಮೋಕ್ಷಪ್ರದೋಯತಃ ಅಂತ. ನಿಜವಾಗಿ ಭದ್ರ ಅಂದ್ರೆ ಸುಮ್ಮನೆ ಎಲ್ಲೋ ಹೋಗ್ತಾ ಇರುವಾಗ ಕಾಲಿ ತುಪ್ಪ ಎಣ್ಣೆ ಬಿದ್ದಿರ್ತದೆ, ಜಾರ್ತದೆ, ಬಾಳೆಹಣ್ಣಿನ ಸೊಪ್ಪಿ ಬಿದ್ದಿರ್ತದೆ, ಭದ್ರ 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 ಅಂತ ಓದಿರ್ತಾರೆ. ಆ ಭದ್ರ ಅಲ್ಲ ಇದು. ಭದ್ರ ಅಂದ್ರೆ ಬರೀ ಜೋಕಿಯಿಂದ ನೋಡ್ಕೊಂಡು ಹೋಗುವ ಅನ್ನೋ ಅರ್ಥದಲ್ಲಿ ಭದ್ರ ಅಂತಾರೆ. ಶ್ರೀಮದಾಚಾರ್ಯರ ಭದ್ರ ಅಂದ್ರೆ ಇದು ಯಾವ ಭದ್ರ? ಎಣ್ಣೆ ತುಪ್ಪ ಜಾರಿ ಬೀಳೋದಲ್ಲ, ಸಂಸಾರ ಅಂದ್ರೇನೆ ಜರದು ಬೀಳೋದಿದು. ಹಾಗಾದ್ರೆ ನಿಜವಾದ ಭದ್ರ ಯಾವಾಗ ಅಂದ್ರೆ ಯಾವ ಸಂಸಾರದೊಳಗಿದ್ರೆ ನಾವು ಜರದು ಬೀಳ್ತೇವೋ ಅಂತಹ ಸಂಸಾರವನ್ನೇ ಜರದು ನಿಲ್ಲುವಂತಹ ಅವಸ್ಥಿತಿ ಇದೆಯಲ್ಲ, ಆ ಮೋಕ್ಷ ಎಂಬ ಅವಸ್ಥೆ, ಅದು ನಿಜವಾದ ಭದ್ರ ಅನ್ನುವ ಅರ್ಥದಲ್ಲಿ ಭದ್ರ ಮೋಕ್ಷಪ್ರದೋಯತಃ ಅಂತ ಆಚಾರ್ಯರ ವ್ಯಾಖ್ಯಾನ. ಅಂತಹ ಭದ್ರನಾದ ಲಕ್ಷ್ಮೀ ನರಸಿಂಹನ ಸನ್ನಿಧಾನದಲ್ಲಿದ್ದೇವೆ. ಪರಮಭದ್ರನಾದಂತಹ ರಾಮದೇವರು, ಆ ರಾಮದೇವರ ಹೆಸರೇನು? ರಾಮಭದ್ರ ಅಂತ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ. ಇವತ್ತು ಈ ಪಟ್ಟಣದಲ್ಲಿ ಭದ್ರಾ ತೀರದಲ್ಲಿ ಭದ್ರನಾದ ನರಸಿಂಹನ ರಾಮಭದ್ರನ ಸಮಾಗಮವಾದದ್ದರಿಂದ ಎರಡು ಭದ್ರಗಳ ಮಧ್ಯದಲ್ಲಿದ್ದ ನಮ್ಮ ನಿಮ್ಮೆಲ್ಲರಿಗೆ ಎಲ್ಲವೂ ಭದ್ರ, ಎಲ್ಲವೂ ಮಂಗಲ,
ಇದೇ ರೀತಿ ನಮ್ಮ ಜೀವನದಲ್ಲಿ ಭಗವಂತ ಎಲ್ಲ ಉತ್ತಮ ಸಾಧನೆಗಳನ್ನು ಮಾಡಿಸಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತೇವೆ. ಶ್ರೀಕೃಷ್ಣ ಅರ್ಪಣಮಸ್ತು.